ನಾವು ದಿನಾಲು ಪಾದಾಭ್ಯಾಂಗ ಮಾಡಿಕೊಳ್ಳಲೇಬೇಕು. ಯಾಕೆ ಗೊತ್ತಾ? ಇದರ ಅಚ್ಚರಿ ಪಡುವಂತ ಲಾಭ ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಪಾದ ಅಂದ್ರೆ ಕಾಲಿನ ಕೆಳಗಿನ ಭಾಗ. ಅಭ್ಯಾಂಗ ಅಂದ್ರೆ ಎಣ್ಣೆಯ ಅಥವಾ ತುಪ್ಪದ ಮಸಾಜ್ ಮಾಡುವುದು ಎಂದರ್ಥ. ನಮ್ಮ ಸಂಪೂರ್ಣ ದೇಹದ ಭಾರ ಹೊರುವ ಪಾದಗಳಿಗೆ ವಿಶೇಷ ಆರೈಕೆ ಕೊಡುವುದು, ನಮ್ಮ ಪಾದಗಳಿಗೆ ಮಸಾಜ್ ಮಾಡುವುದು ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಮತ್ತು ಚೀನಾ ವೈದ್ಯ ಪದ್ಧತಿಯಲ್ಲಿ ಒಂದು ವಿಧಾನದ ಚಿಕಿತ್ಸೆಯಾಗಿದೆ. ಇದು ಬಹಳಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡುವ ಚಿಕಿತ್ಸೆಯಾಗಿದೆ. ನಮ್ಮ ದೇಹವನ್ನು ಪುನರ್ಯೌವನಗೊಳಿಸುವ ಚಿಕಿತ್ಸೆಯಾಗಿದೆ ಮತ್ತು ನಾವು ಮನೆಯಲ್ಲೇ ಕುಳಿತು ಕೇವಲ 5 ನಿಮಿಷದಲ್ಲೇ ನಾವೇ ಮಾಡಿಕೊಳ್ಳಬಹುದಾದ ಚಿಕಿತ್ಸೆಯಾಗಿದೆ. ವಾಗ್ಭಟ್ ಋಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಭ್ಯಂಗಂ ಆಚರತೆ ನಿತ್ಯಂ ಅಂದ್ರೆ ದಿನಾಲು ಎಣ್ಣೆಯ ಮಸಾಜ್ ಮಾಡಿಕೊಳ್ಬೇಕು ಅಂತ. ಹಾಗಾದ್ರೆ ಪಾದಗಳಿಗೆ ಮಸಾಜ್ ಮಾಡೋದ್ರಿಂದ ಯಾವ ಲಾಭಗಳು ಸಿಗುತ್ತವೆ? ಇದನ್ನು ದಿನಾಲು ಮಾಡ್ಕೊಳ್ಬೇಕಾ? ಯಾವ ಎಣ್ಣೆಯಿಂದ ಮಾಡ್ಕೊಳ್ಬೇಕು, ಯಾವಾಗ ಮಾಡ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ. ಪಾದಾಭ್ಯಂಗದಿಂದ ದೀರ್ಘಾಯುಷ್ಯ ಮತ್ತು ಸದೃಢ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಯಾಕೆ ಗೊತ್ತಾ? ಇಡೀ ದೇಹದ ನರಗಳು ನಮ್ಮ ಪಾದದ ಅಡಿಭಾಗಕ್ಕೆ ಸಂಪರ್ಕ ಹೊಂದಿರುತ್ತವೆ. ರಿಫ್ಲೆಕ್ಸಾಲಜಿ ಸಿದ್ಧಾಂತದ ಪ್ರಕಾರ ನಮ್ಮ ಪಾದಗಳಲ್ಲಿ, ನಮ್ಮ ಹಸ್ತಗಳಲ್ಲಿ ಮತ್ತು ಕಿವಿಯ ಪಿನ್ನಭಾಗದಲ್ಲಿ ನಮ್ಮ ಸಂಪೂರ್ಣ ದೇಹದ ಅಕ್ಯುಪ್ರೆಷರ್ ಪಾಯಿಂಟ್ಗಳಿವೆ. ಅದಕ್ಕೆ ನಮ್ಮ ಪಾದಗಳಿಗೆ ಮಸಾಜ್ ಮಾಡಿದಾಗ ನಮ್ಮ ದೇಹದಲ್ಲಿನ ಅಂಗಗಳು ಆಕ್ಟಿವೇಟ್ ಮಾಡಿದ ಹಾಗೆ ಆಗುತ್ತೆ ಮತ್ತು ಅವು ಸರಿಯಾಗಿ ಕೆಲಸ ಮಾಡಲು ಸಹಾಯ ಆಗುತ್ತೆ. ಪಾದಾಭ್ಯಾಂಗ ಮಧುಮೇಹಿಗಳಿಗಂತೂ ತುಂಬಾನೇ ಒಳ್ಳೆಯದು. ಡಯಾಬೆಟಿಕ್ ನ್ಯೂರೋಪೆಥಿಯಲ್ಲಿ ನರಗಳಿಗೆ ತೊಂದರೆ ಆದಾಗ, ಕಾಲುಗಳಲ್ಲಿ ನಮ್ನೆಸ್ ಇದ್ದಾಗ, ಸೆನ್ಸೇಷನ್ ಫೀಲ್ ಆಗದೆ ಇದ್ದಾಗ ಪಾದಗಳಿಗೆ ದಿನಾಲು ಮಸಾಜ್ ಮಾಡಿಕೊಳ್ಳಲೇಬೇಕು. ಇದರಿಂದ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಿ ಮಧುಮೇಹಿಗಳ ಕಾಲಿಗೆ ಆಗ್ತಕ್ಕಂಥ ಗಾಯಗಳು ಕೂಡ ಏನಂತಂದ್ರೆ ಬೇಗ ವಾಸಿಯಾಗುತ್ತವೆ. ಅಂಗಾಲೂರಿ ಕಡಿಮೆ ಆಗುತ್ತೆ. ಡಯಾಬಿಟಿಕ್ ರೆಟಿನೋಪೆಥಿ ಅಂದ್ರೆ ಕಣ್ಣಿನ ನರದ ಮೇಲೆ ಆಗ್ತಕ್ಕಂಥ ಸಮಸ್ಯೆ, ಈ ಸಮಸ್ಯೆಗೂ ಪಾದಾಭ್ಯಾಂಗ ತುಂಬಾನೇ ಒಳ್ಳೆಯದು. ಬರೀ ಮಧುಮೇಹಿಗಳಿಗಷ್ಟೇ ಅಲ್ಲ, ಪಾದಾಭ್ಯಾಂಗ ಎಲ್ಲರ ಕಣ್ಣುಗಳಿಗೂ ಒಳ್ಳೆಯದು. ದೃಷ್ಟಿಯ ಸೂಕ್ಷ್ಮತೆ ಹೆಚ್ಚಿಸುತ್ತದೆ, ದೃಷ್ಟಿದೋಷ ನಿವಾರಿಸುತ್ತದೆ, ಕಣ್ಣಿನ ಉರಿ ಕಡಿಮೆ ಮಾಡುತ್ತೆ. ಹೆಚ್ಚು ಸ್ಕ್ರೀನ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಂದ್ರೆ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಹೆಚ್ಚು ನೋಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಯಾದ ಡ್ರೈ ಐಸ್, ಈ ಸಮಸ್ಯೆ ಕೂಡ ಪಾದಾಭ್ಯಾಂಗದಿಂದ ನಿವಾರಣೆ ಆಗುತ್ತೆ. ಹೆಬ್ಬೆರಳಿನ ಕೆಳಗೆ ಇಲ್ಲಿ ಸೈಡ್ ಭಾಗದಲ್ಲಿ ಬೆನ್ನು ಮೂಳೆ ಅಕ್ಯುಪ್ರೆಷರ್ ಪಾಯಿಂಟ್ಗಳಿವೆ. ಈ ಪಾಯಿಂಟ್ಗಳ ಮೇಲೆ ಒತ್ತಡ ಹಾಕಿ ರೌಂಡ್ ಮಸಾಜ್ ಮಾಡಿದ್ರೆ ನಮ್ಮ ಬೆನ್ನು ಮೂಳೆಯ ಆರೋಗ್ಯ ಸುಧಾರಿಸುತ್ತೆ, ಬ್ಯಾಕ್ ಪೇನ್ ಕಡಿಮೆ ಆಗುತ್ತದೆ. ನಮ್ಮ ಹೆಬ್ಬೆರಳಿನಲ್ಲಿ ಮಿದುಳಿನ ಅಕ್ಯುಪ್ರೆಷರ್ ಪಾಯಿಂಟ್ಗಳಿವೆ. ಹೆಬ್ಬೆರಳು ಮಸಾಜ್ ಮಾಡಿದ್ರೆ ನಮ್ಮ ಮಿದುಳು ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತದೆ, ತಲೆನೋವು, ಮೈಗ್ರೇನ್ ಸಮಸ್ಯೆ ನಿವಾರಣೆ ಆಗುತ್ತೆ, ಸ್ಟ್ರೆಸ್, ಆಂಗ್ಸಿಟಿ ಕಡಿಮೆ ಆಗುತ್ತೆ, ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ, ಗಾಢವಾದ ನಿದ್ರೆ ಬರುತ್ತೆ, ಆಯಾಸ, ದಣಿವು ನಿವಾರಣೆ ಆಗುತ್ತೆ. ಚೀನಿಯರ ಚಿಕಿತ್ಸಾ ಪದ್ಧತಿಯಲ್ಲಿ ತಾಯಿ ಚಾಂಗ್ ಪ್ರೆಷರ್ ಪಾಯಿಂಟ್, ಈ ಸ್ಥಾನಕ್ಕೆ LR3 ಅಥವಾ ಗ್ರೇಟ್ ಸರ್ಜ್ ಅಂತ ಕೂಡ ಕರೀತಾರೆ. ಈ ಪಾಯಿಂಟ್ ನಲ್ಲಿ ಸರಿಯಾಗಿ ಮಸಾಜ್ ಮಾಡಿದ್ರೆ ನಮ್ಮ ಲಿವರ್ಗೆ ವಿಶೇಷವಾದ ಆರೈಕೆ ಸಿಗುತ್ತೆ. ಅಷ್ಟೇ ಅಲ್ಲ, ತಲೆನೋವು, ಸಂಧಿವಾತ ಅಂದ್ರೆ ಆರ್ಥ್ರೈಟಿಸ್ ಇದು ಕಡಿಮೆ ಆಗುವಲ್ಲಿ ಸಹಾಯ ಆಗುತ್ತೆ, ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಅಜೀರ್ಣದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ನಮ್ಮ ಪಾದಗಳಲ್ಲಿರುವ ಎಲ್ಲಾ ಅಂಗಗಳ ಎಕ್ಯುಪ್ರೆಷರ್ ಪಾಯಿಂಟ್ಗಳು ಮಸಾಜ್ನಿಂದ ಒತ್ತಲ್ಪಡೋದ್ರಿಂದ ಎಲ್ಲಾ ಅಂಗಗಳು ಅಂದ್ರೆ ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಅಥವಾ ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಹೀಗೆ ಎಲ್ಲಾ ಅಂಗಗಳು ಆಕ್ಟಿವೇಟ್ ಆಗುತ್ತವೆ. ಪಾದಾಭ್ಯಾಂಗದಿಂದ ಎಲ್ಲಾ ರೀತಿಯ ವಾತ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಹಿಮ್ಮಡಿ ನೋವು ಅಥವಾ ಕ್ರ್ಯಾಕ್ಗಳು ಅವು ಕೂಡ ಏನಂತಂದ್ರೆ ಇಲ್ಲಿ ಕಡಿಮೆ ಆಗುತ್ತವೆ. ಸಿಯಾಟಿಕಾ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗಾದ್ರೆ ಯಾವ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಬೇಕು? ಎಳ್ಳೆಣ್ಣೆ, ಬ್ರಾಹ್ಮಿ, ಸಾಸಿವೆ, ಕೊಬ್ಬರಿ ಎಣ್ಣೆ ಮತ್ತು ಆಕಳ ತುಪ್ಪದಿಂದ ಪಾದಗಳಿಗೆ ರಾತ್ರಿ ಮಲಗುವ ಮುನ್ನ ಕೇವಲ 5ರಿಂದ 10 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು. ವಾತ ಸಮಸ್ಯೆ ಇದ್ರೆ ಎಳ್ಳೆಣ್ಣೆ ಒಳ್ಳೆಯದು. ಪಿತ್ತ ಸಮಸ್ಯೆ ಇದ್ರೆ ಅಥವಾ ಬಾಡಿ ಹೀಟ್ ಇದ್ರೆ ಕೊಬ್ಬರಿ ಎಣ್ಣೆ ಒಳ್ಳೆಯದು. ತುಪ್ಪ ಅಂತೂ 3 ದೋಷಗಳಿಗೂ ಒಳ್ಳೆಯದು. ಎಲ್ಲರೂ ತುಪ್ಪದಿಂದ ಅಂಗಾಲಿಗೆ ಅಥವಾ ಪಾದಗಳಿಗೆ ಮಸಾಜ್ ಮಾಡ್ಕೊಳ್ಬಹುದು. ಕೈಯಿಂದ ಎಣ್ಣೆ ಸವರಿ ಬಟ್ಟಲಿನಿಂದ ರೌಂಡ್ ಆಗಿ ಮಸಾಜ್ ಮಾಡ್ಕೊಳ್ಬಹುದು, ಅಥವಾ ನಾವು ಕೈ ಬೆರಳುಗಳಿಂದಲೇ ನಾವು ಈ ಮಸಾಜ್ ಅನ್ನ ಮಾಡ್ಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.